ನಾಯಕ ಅಂದ್ರೆ ಏನ್ ಆಕ್ಚುಲಿ? ಇವತ್ತು ನಾನು ಕುತ್ಕೊಂಡು ಮಾತಾಡ್ತಿದ್ದೀನಿ, ನಾನೊಂದು ಪಾರ್ಟಿ ಮಾಡಿದ್ದೀನಿ, ಆಮೇಲೆ ಒಂದು ಆ್ಯಪ್ ಮಾಡಿದ್ದೀನಿ, ನಾನು ಆದಷ್ಟು ಪ್ರಮೋಟ್ ಮಾಡ್ತೀನಿ. ಇದು ನೀವು ನಾಯಕ ಅನ್ಕೊಂಡ್ರೆ ಅನ್ಕೊಬಹುದು. ನೀವು ಇಟ್ ಈಸ್ ಲೀಡರ್ಶಿಪ್ ಓನ್ಲಿ ಅಲ್ವಾ? ನೀವು ಟೈಮ್ ಕೊಡ್ತಾ ಇದ್ದೀರಾ, ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ. ಇದನ್ನ ನೀವು ಲೀಡರ್ಶಿಪ್, ಅದನ್ನ ನೀವು ಹೆಂಗ್ ಹೇಳ್ತೀರಾ? ನೀವು ರೋಡಲ್ಲಿ ಬಂದು ಹಣ ಹಂಚೋದು ಮಾತ್ರ ಲೀಡರ್ಶಿಪ್. ನೀವು ಹಂಗ ಅನ್ಕೊಂಡ್ಬಿಟ್ರೆ ಬರ್ಬೇಕು, ರೋಡಲ್ಲಿ ನಿಂತ್ಕೊಬೇಕು, ಜನ ಸೇರಿಸ್ಬೇಕು, ಆಪಲ್ ಮೇಲೆ ಹಾಕಬೇಕು. ಅಲ್ಲ, ಆತರ ಅನ್ಕೊಂಡ್ರೆ ನೀವು ಇನ್ನೂ ಅದೇ ಮೈಂಡ್ ಸೆಟ್ ಅಲ್ಲಿ ಇದ್ರೆ ಅದು ಆಲ್ರೆಡಿ ಇದೆಯಲ್ಲ, ನೀವ್ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನನ್ನಿಂದ ಅಂತ ಅಲ್ವಾ? ಅದು ಸಿಂಪಲ್, ಅಷ್ಟಾರ ಅರ್ಥ ಆಗ್ಬೇಕು, ಇಷ್ಟ ಅರ್ಥ ಆಗ್ಬೇಕು ಅಲ್ವಾ? ನಿಮ್ಗೆ ಆಲ್ರೆಡಿ ಇರ್ಬೇಕಾದ್ರೆ ಒಂದು 5-6 ಇವಾಗ ನನ್ನ ಪ್ರಕಾರ ಇನ್ನೊಂದು 7-8 ಪಕ್ಷಗಳು ಬರ್ಬೋದು ಇವಾಗ. ಯಾಕಂದ್ರೆ ಅಲ್ಲಿ ವಿಜಯ್ ಅವ್ರು ಗೆದ್ದಿರೋದ್ರಿಂದ ಕ್ವಶನ್ ಲೇಟ್ ಆಗಿ ಬರ್ಬೇಕು. ಅಲ್ಲ ಸರ್, ವಿಜಯ್ ಗೆದ್ದಿರೋದು ಎಲ್ಲಾ ಕಡೆಯಿಂದ ಒತ್ತಡ ಬರ್ತಾ ಇದೆ ಹೇಳಿ. ನೋಡಿ ವಿಜಯ್ ನೋಡಿ ಏನ್ ಮಾಡ್ಬಿಟ್ರು, ಗೌರ್ಮೆಂಟ್ ಬಂದ್ಬಿಟ್ಟು ಅಲ್ಲ ಸರ್. ನೀವು ಪುನಃ ಹೇಳ್ಬೇಕು, ಅದು ವಿಜಯ್, ನೀವು ಹೇಳ್ತಾರೆ ವಿಜಯ್ ಗೆದ್ದಿರೋ ಗೆಲುವಲ್ಲ ರಾಜ್ಯಕ್ಕೆ ಹೇಳಿ. ಅಲ್ಲ ಅದು ಬಿಡಿ, ಅದು ಇವಾಗ ಗೆಲುವು ಅಂತಾನೆ ಮಾತಾಡೋಣ. ರಾಜಕೀಯ ಮಾತಾಡ್ಬೇಕಾದ್ರೆ ಮತ್ತೆ ಅಷ್ಟೊಂದು ಇದಾಗೋದು ಬೇಡ. ಗೆದ್ದಿದ್ದಾರೆ ಅವರು ಹೇಳಿ. ಅವಾಗ ಏನಾಗುತ್ತೆ, ತುಂಬಾ ಜನ ಹೀರೋಗಳಿಗೆ ಅನ್ಸ್ಬೋದು ಇಲ್ಲಿ, ನಾನು ಟ್ರೈ ಮಾಡೋಣ, ನಾನು ಯಾಕೆ ಆಗ್ಬಾರ್ದು CM ಅಂತ. ಆತರ ಒಂದಷ್ಟು ಆಗ್ಬೋದು ಇಲ್ಲಿ. ನನಗೆ ಅನ್ನಿಸ್ತಾ ಇದೆ, 4-5 ಪಕ್ಷಗಳು ಬರ್ಬೋದು. ಅವಾಗ ಗುಡ್ ಅಲ್ವಾ? ಅವಾಗ ನಿಮ್ಗೆ ಅವಾಗ ಆಲ್ಟರ್ನೇಟಿವ್ ಬರುತ್ತಲ್ಲ. ಅಂದ್ರೆ ಆತರ ನಾಯಕ ಬೇಕು, ಆತರ ಒಂದು ಏನೋ ಸಭೆ ಸಮಾರಂಭ ಮಾಡಿ ಒಂದು ವೇವ್ ಕ್ರಿಯೇಟ್ ಮಾಡಿ, ಮಾಸು ಹಿಸ್ಟೀರಿಯಾ ಡೈಲಾಗು. ಆಮೇಲೆ ನಾನು ವಿಜಯ್ ಇವಾಗ ಮಾತಾಡ್ತೀರಿ ಜೆನ್ಸಿಗಳು. ನಾವು ಜೆನ್ಸಿ ಇದ್ದಾಗ ನಾವು ನೋಡಿದೀವಿ ಆಲ್ರೆಡಿ. ಅಣ್ಣವರು ಬಂದ್ರೆ ಚೆನ್ನಾಗಿರ್ಬೋದು. ಇಲ್ಲ, ಆಗ NT ರಾಮರಾವ್ ಬಂದ್ರು, 6 ತಿಂಗಳು 9 ತಿಂಗಳ ಪಕ್ಷ ಕಟ್ಟಿ CM ಆದ್ರು, ಹೈಯೆಸ್ಟ್ ಮೆಜಾರಿಟಿ ಆದ್ರು ಅವರು. ರಾಮರಾಜ್ ಇತ್ತಲ್ಲ ಅಲ್ಲಿ, MGR ಅಲ್ಲಿ MGR ಆದ್ರು, ಜಯಲಲಿತಾ ಆದ್ರು. ಇವಾಗ ಇವ್ರು ಹೇಳ್ತಾ ಇದಾರೆ ಈ ತರ ಅಂತ. ಆಗಿದ್ದಾರೆ, ಆಗಿಲ್ಲ ಅಂತಲ್ಲ. ನಾನು ಹೇಳ್ತಿರೋದು ಓಕೆ, ಅದೇನಾ ಕರೆಕ್ಟು. ನಾನು ಪ್ರತಿ ಸತಿ ಅದೇ ಅನ್ಕೊಂತಿದ್ದೆ. ನಾನು ಬರೀ ಪೊಲಿಟಿಕಲ್ ಪಾರ್ಟೀಸ್ನ ಲೀಡರ್ಸ್ನ ಬದಲಾವಣೆ ನಿಜವಾದ ಬದಲಾವಣೆ ಅಲ್ಲ, ಟೋಟಲ್ ಬದಲಾವಣೆ ಏನದು ಆಕ್ಚುಲಿ. ಮೈಂಡ್ ಸೆಟ್ ಅಲ್ಲಿ ಬದಲಾವಣೆ ಆಗ್ಬೇಕು. ನನ್ನ ಮೈಂಡ್ ಸೆಟ್ ಒಂದೇ ಅಲ್ಲ, ಟೋಟಲ್ ಹ್ಯಾಂಡ್ ಸೆಟ್ ಒಂದೇ ಅಲ್ಲ, ಪ್ರತಿಯೊಂದ್ರಲ್ಲೂ ಬದಲಾವಣೆ ಆಗ್ಬೇಕು. ಆ ಬದಲಾವಣೆಗೆ ಒಂದು ಸಣ್ಣ ಒಂದು ಹೆಜ್ಜೆ ಇಟ್ಟರೆ ಸಾಕು ಆಗೋಗ್ಬಿಡೋದು ಪ್ರತಿಯೊಬ್ರು. ನಾನು ಹೇಳ್ತಿರೋದು ವಿಚಾರಕ್ಕೆ ಮತ ಹಾಕುವಂತ, ಇಶ್ಯೂ ಬೇಸ್ಡ್ ಎಲೆಕ್ಷನ್ಸ್ಗಳಾಗಬೇಕು ಅಂತ. ಏನ್ ಹೇಳಿ, ಪಾರ್ಟಿ ಬೇಸ್ಡ್, ಪರ್ಸನ್ ಬೇಸ್ಡ್ ಅದ್ರ ಬಗ್ಗೆ ಆಗ್ಬಾರ್ದು ಆಕ್ಚುಲಿ. ಇಶ್ಯೂ ಬೇಸ್ಡ್ ಆಕ್ಚುಲಿ ಎಲೆಕ್ಷನ್ ಆ ಥರದ್ದು ಆಗುತ್ತೆ ಮುಂದೆ ಅನ್ಸುತ್ತೆ ನನಗೇನು. ಸರಿ, ಜನರಿಂದ ನಾಯಕರು ಹಾಳಾಗ್ಬಿಟ್ರೆ ಅಥವಾ ನಾಯಕರು ಹಾಳಾಗಿದ್ರೆ ಜನ ಹಾಳಾಗ್ಬಿಟ್ರೆ? ಅಲ್ಲ, ಅದು ಹೆಂಗ್ ಬೇಕಾದ್ರೆ ತಿಳ್ಕೊಬಹುದು. ಏನ್ ಹೇಳಿ, ಯಥಾ ಪ್ರಜಾ ತಥಾ ರಾಜ ಅಥವಾ ತಥಾ ರಾಜ ತಥಾ ಪ್ರಜೆ ಯಥಾ ರಾಜ, ಹೆಂಗ್ ಬೇಕಾದ್ರೆ ಅನ್ಕೊಬಹುದು ನೀವು. ಬಟ್ ನನ್ಗೆ ಯಾರೋ ಒಬ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಆಕ್ಚುಲಿ. ಏನಂದ್ರೆ, ನೀವು ಮೆಟ್ಲುಗಳನ್ನ ಗುಡಿಸ್ಬೇಕು ಅಂದ್ರೆ ಮೇಲಿಂದ ಗುಡಿಸೋದು ಈಸಿ ಅಂತ, ಕೆಳಗಿಂತ ಗುಡಿಸೋದು ಕಷ್ಟ. ಏನ್ ಹೇಳಿ, ನನಗೆ ಯಾವಾಗ್ಲೂ ಅನ್ಸುತ್ತೆ ಇವ್ ದೊಡ್ಡ ದೊಡ್ಡ ಪೊಸಿಷನ್ ಇರೋರು ಒಂದು ಡಿಸೈಡ್ ಮಾಡ್ಬಿಟ್ರೆ, ಇಲ್ಲಪ್ಪ ಚೇಂಜ್ ಮಾಡಿ, ಚೇಂಜ್ ಆದ್ರೆ ಆಫೀಸ್ ಬೇಗ ಚೇಂಜ್ ಆಗುತ್ತೆ. ನೀವು ಒಂದು ಎಲೆಕ್ಷನ್ ಸಿಸ್ಟಮ್ನ ಚೇಂಜ್ ಮಾಡ್ಬಿಡಿ, ವೋಟಿಂಗ್ ಸಿಸ್ಟಮ್ ಚೇಂಜ್ ಮಾಡಿ, ಅದ್ರಲ್ಲಿ ಒಂದು ಪಾರದರ್ಶಿಕೆ ತಂದು, ಒಂದು ಆನ್ಲೈನ್ ವೋಟಿಂಗ್ ಮಾಡಿ, ಆಮೇಲೆ ಒಂದು ಏನೋ ರೈಟ್ ಟು ರೀಕಾಲ್ ತಂದು, ಅದಕ್ಕೆ SOP ತಂದು, ಇದೇ ತರ ಕೆಲಸ ಮಾಡಿದ್ರೆ ಇರ್ಬೇಕಷ್ಟೇ. ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ವೋಟಿಂಗ್ ಆಗುತ್ತೆ. ಆನ್ಲೈನ್ ಅಲ್ಲಿ ವೋಟಿಂಗ್ ಅಲ್ಲಿ ಎಲ್ಲರೂ ಭಾಗವಹಿಸಬೇಕು. ಸರ್, ಕೆಲವರು ನಮ್ಮ ರಿಫಾರ್ಮ್ಸ್ ಇಲ್ಲ ಅಂತ ಹೇಳಕ್ಕಾಗಲ್ಲ. ರಿಫಾರ್ಮ್ ಸ್ಲೋ ಇದೆ. ನೋಡಿ, ನೋಟಾ ಇರೋ 4-5 ಜನರು ಕೂಡ ಅಯೋಗ್ಯರು ಅನ್ಸಿದ್ರೆ ನೋಟಾ ಅಂತ ಒಂದು, ಅಲ್ಲ ಅದು ಕರೆಕ್ಟ್ ಆಗಿ ತಿಳ್ಕೊಂಡಿಲ್ಲ ನೋಡಿ ನೋಟಾ ಬಗ್ಗೆ. ಆಕ್ಚುಲಿ ನೋಟಾ ಏನ್ ನೋಟಾ ಅಂದ್ರೆ ಎಕ್ಸ್ಪ್ಲನೇಷನ್ ಏನದು, ಎಕ್ಸ್ಪಾನ್ಷನ್ ಏನದು? ನನ್ ಆಫ್ ದಿ ಎಬೋ ಕರೆಕ್ಟ್ ಅಲ್ವಾ? ನನ್ ಆಫ್ ದಿ ಎಬೋ ಅಂದಾಗ ನೀವು ಮೋರ್ ದೆನ್ 50% ಬಂದ್ರೆ ಎಲ್ಲರೂ ಡಿಸ್ಕ್ವಾಲಿಫೈ ಆಗುತ್ತಾನೆ. ಅದು ಇಲ್ವೇ ಅದು. ಅಂದ್ರೆ ನೋಟಾ ವೇಸ್ಟ್ ಆಯ್ತಲ್ವಾ ನಿಮಗೆ? ಪಾಪ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನೋಟಾ. ನಾವು ನೋಟಾಗಿ ಹಾಕ್ಬಿಡ್ತೀವಿ ಸರ್ ಅಂತ, ಅತಿ ಬುದ್ಧಿವಂತರ ತರ. ಅಂದ್ರೆ ನೋಟಾಗಿ ಏನ್ ಪ್ರಯೋಜನ? ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ ಮಟ್ಟ